H5 ಪಬ್ಲಿಕ್ ನ್ಯೂಸ್ ನಿಮ್ಮೊಂದಿಗೆ ನಾವು. ವಿದ್ಯಾರ್ಥಿ ಜೀವನದಲ್ಲಿ ಶ್ರದ್ಧೆ ಮತ್ತು ಪರಿಶ್ರಮದಿಂದ ವಿದ್ಯಾಭ್ಯಾಸ ಮಾಡಿದರೆ ಜೀವನದಲ್ಲಿ ಯಶಸ್ಸು ಸಾಧಿಸಲು ಸಾಧ್ಯ ಎಂದು ಹಾಸನ ಜಿಲ್ಲಾ ಆದಿಚುಂಚನಗಿರಿ ಶಾಖಾ ಮಠದ ಶಂಭುನಾಥ ಸ್ವಾಮೀಜಿ ಹೇಳಿದರು. ಅರ್ಕಲ್ಗೂಡು ಪಟ್ಟಣದ BGS ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜು ವತಿಯಿಂದ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಆಯೋಜಿಸಿದ ಸ್ವಾಗತ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಕಾರ್ಯಕ್ರಮವನ್ನು ಶಾಸಕ ಎ. ಮಂಜು, ಶಂಭುನಾಥ ಸ್ವಾಮೀಜಿ ಹಾಗೂ ತಹಸೀಲ್ದಾರ್ ಸೌಮ್ಯ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಎ. ಮಂಜು, ವಿದ್ಯಾರ್ಥಿಗಳು ಶಿಸ್ತು ಮತ್ತು ಪರಿಶ್ರಮವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ನೀಡಬೇಕು. ಚಿನ್ನ ಹಣವನ್ನು ಕದಿಯಬಹುದು, ಆದರೆ ಶಿಕ್ಷಣವನ್ನು ಯಾರೂ ಕದಿಯಲು ಸಾಧ್ಯವಿಲ್ಲ. ಆದ್ದರಿಂದ ಶಿಕ್ಷಣದ ಶಕ್ತಿಯನ್ನು ಸದುಪಯೋಗಪಡಿಸಿಕೊಂಡು ಉತ್ತಮ ಪ್ರಜೆಗಳಾಗಿ ಬೆಳೆಯಬೇಕು ಎಂದು ಸಲಹೆ ನೀಡಿದರು. ಶಂಭುನಾಥ ಸ್ವಾಮೀಜಿ ಮಾತನಾಡಿ, ನೀವೆಲ್ಲರೂ ವಿದ್ಯಾರ್ಥಿ ಜೀವನದ ಅಮೂಲ್ಯ ಹಂತದಲ್ಲಿದ್ದೀರಿ. ಈಗಾಗಲೇ ಕಷ್ಟಪಟ್ಟು ಓದಿ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಿ. ತಂದೆ ತಾಯಿಗೆ ಗೌರವ ನೀಡಿ ಅವರ ಕನಸುಗಳನ್ನು ನನಸಾಗಿಸಿ. ಆದಿಚುಂಚನಗಿರಿ ಮಟ್ಟದ ಶಿಕ್ಷಣ ಸಂಸ್ಥೆಗಳ ಬಾಗಿಲು ಸದಾ ವಿದ್ಯಾರ್ಥಿಗಳಿಗೆ ತೆರೆದಿದೆ ಎಂದು ತಿಳಿಸಿದರು. ಇದೇ ವೇಳೆ ಕಳೆದ ಸಾಲಿನಲ್ಲಿ ದ್ವಿತೀಯ PUC ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಲಾಯಿತು. ಕಾಲೇಜಿನ ಆಡಳಿತ ಮಂಡಳಿ ಸದಸ್ಯ ಶಿವರಾಜ್ ಮಾತನಾಡಿ, ವಿದ್ಯಾರ್ಥಿಗಳು ಉತ್ತಮವಾಗಿ ವಿದ್ಯಾಭ್ಯಾಸ ಮಾಡಿ ಕಾಲೇಜು ಹಾಗೂ ಪೋಷಕರಿಗೆ ಕೀರ್ತಿ ತರಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲ ಮಹೇಶ್ ಸ್ವಾಗತಿಸಿದರು. ಉಪನ್ಯಾಸಕ ದಶರಥ ವಂದನಾರ್ಪಣೆ ಸಲ್ಲಿಸಿದರು. ವರದಿ ಸಂತೋಷ್ ಗೌಡ. ಆಸ್ತಿ ಇರ್ಬೋದು, ಹೊಲ ಮನೆ ಗದ್ದೆ ಏನಾದ್ರು ಇರ್ಬೋದು, ದುಡ್ಡು ಇರ್ಬೋದು, ಅದು ಎಲ್ಲದಕ್ಕಿಂತ ದೊಡ್ಡದು ಯಾವುದು ಅಂದರೆ ವಿದ್ಯೆ ಅನ್ನೋದನ್ನು ನಾವು ಯಾರೂ ಮರಿಬಾರ್ದು. ಇವತ್ತು ಎಲ್ಲನೂ ಕದಿಬೋದು, ದುಡ್ಡು ಕದಿಬೋದು, ಚಿನ್ನ ಕದಿಬೋದು, ಎಲ್ಲ ಕದಿಬೋದು, ಮಾಡ್ಬೋದು. ನಮ್ಮ ತಲೆ ಒಳಗೆ ವಿದ್ಯೆ ಇದ್ದರೆ ವಿದ್ಯೆಯನ್ನು ಕದಿಯೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ನಮ್ಮ ಬದಲಾವಣೆ, ದೇಶದ ಬದಲಾವಣೆ, ನೀವು ಬದಲಾವಣೆ, ನಿಮ್ಮ ಕುಟುಂಬ ಬದಲಾವಣೆ, ಅದು ಏನಾದರೂ ಅದನ್ನು ಒಂದು ಅನುಭವಿಸ್ಬೇಕು ಅಂದರೆ ನೀವು ವಿದ್ಯೆಗೆ ಅತಿ ಹೆಚ್ಚು ಮಹತ್ವವನ್ನು ಕೊಡ್ತಕ್ಕಂಥದ್ದು ಆಗಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ ಅಂತಕ್ಕಂಥದ್ದನ್ನು ಈ ಸಂದರ್ಭ ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಬಹುಶಃ ಇವತ್ತು 8, 9, 10 PUC, ಫಸ್ಟ್ PUC, ಸೆಕೆಂಡ್ PUC, ಇದು 4 ವರ್ಷಗಳ ಕಾಲ ಇದೆಯಲ್ಲ, ಭಾರಿ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್. ಯಾಕೆಂದರೆ ನಾವು ಈ ವಯಸ್ಸಿಗೆ ಬಂದಬೇಕಾದ್ರೆ ನಿಮ್ಮಿಂದ ಆದಮೇಲೆ ನಾವು ಬಂದಿರೋದು. ನಾವು ಎಲ್ಲಿ ತೊಂದರೆ ಅನುಭವಿಸಿದ್ದೀವಿ, ಎಲ್ಲಿ ಅನ್ಯಾಯಕ್ಕೆ ಒಳಗಾಗಿದ್ದೀವಿ, ಅದನ್ನು ಸರಿಪಡಿಸ್ಕೊಳ್ತಕ್ಕಂಥದ್ದಕ್ಕೆ ನಾವು ನಿಮಗೆ ಒಂದು ಟಿಪ್ಸ್ ಕೊಡ್ತಕ್ಕಂಥದ್ದು. ನೀವು 9ನೇ ತಾರೀಕಿಂದ 10, 11 PUC ಒಳಗೆ ನೀವು ನಿಜವಾಗ್ಲೂ ಕೂಡ ನೀವು ಕನಸುಗಾರ ಆಗಿ, ನಾನು ಐ ವಾಂಟ್ ಟು ಬಿಕಮ್ ಸಮಥಿಂಗ್, ಐ ವಾಂಟ್ ಟು ಸಿ ದಟ್, ಐ ವಾಂಟ್ ಟು ರೀಚ್ ಇನ್, ನನ್ನ ಗೋಲ್ ಇದು ಅಂತಕ್ಕಂಥದ್ದು ನೀವು ಆಸೆ ಇಟ್ಕೊಂಡು ಓದಿದರೆ ನೀವು ನಿಜವಾಗ್ಲೂ ಕೂಡ ಅದನ್ನು ಸಾಧಿಸೋಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನು ನಾವು ಹಲವಾರು ನಿದರ್ಶನಗಳನ್ನು ನಾವು ನೋಡ್ಕೊಂಡು ಬಂದಿದ್ವಿ. ಇವತ್ತು ಡಾಕ್ಟರು, ಇಂಜಿನಿಯರ್ಸು ಎಲ್ಲ ಯಾರ್ಯಾರು ಏನೇನೋ ಆಗ್ಬೋದು, ಆದರೆ ಅದೆಲ್ಲದಕ್ಕೂ ಶಕ್ತಿ ಯಾವುದು ಅಂದರೆ ವಿದ್ಯೆ ಅನ್ನೋದಕ್ಕಂಥದ್ದನ್ನು ನೀವು ಮರಿಬಾರ್ದು. ಇವತ್ತು ಬಹುಶಃ ನಮ್ಮ ಮಠ ಇವತ್ತು ಇಡೀ ರಾಜ್ಯಾದ್ಯಂತ ಶಾಖೆಗಳನ್ನು ತೆಗೆದು, ವಿದ್ಯಾಸಂಸ್ಥೆಗಳನ್ನು ತೆಗೆದು ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ಕೊಟ್ಟಿರ್ತಕ್ಕಂಥದ್ದಕ್ಕೆ ನಾನು ವೈಯಕ್ತಿಕವಾಗಿ ಅವರಿಗೆ ನಿಜವಾಗ್ಲೂ ಕೂಡ ಆ ಮಠಕ್ಕೆ ಒಳ್ಳೆಯದಾಗಲಿ, ನಿಮ್ಮೆಲ್ಲ ಅವರ ಹಾರೈಕೆ ಶುಭ ಅವ್ರ ಮೇಲೆ ಇರಲಿ ಅಂತ ಹೇಳಿ ಈ ಸಂಸ್ಥೆಗಳಿಗೆ ಒಳ್ಳೆಯದಾಗಬೇಕು ಅಂತಕ್ಕಂಥದ್ದನ್ನು ಆಶಿಸಿ, ಬಹುಶಃ ನೀವೆಲ್ಲರೂ ಕೂಡ ನಾನು ಕನಸು ಕಾಣ್ತಾ ಇರ್ತಕ್ಕಂಥದ್ದು ಡಾಕ್ಟ್ರು, ವಿದ್ಯೆ, ಇಂಜಿನಿಯರಿಂಗ್ ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ. ನನಗೆ ಈ ಶಾಲೆಯಿಂದ ಹೊರಹೊಂದುವಂಥವ್ರು KAS, IAS ಅಧಿಕಾರಿಗಳಾಗಿ ಹೊರಹೊಮ್ಮಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಯು ಶುಡ್ ಡ್ರೀಮ್ ಫಾರ್ ಯುವರ್ ಫ್ಯೂಚರ್. ನೀವು ಯಾತಕ್ಕೆ ಕನಸು ಕಾಣಬೇಕು ಅಂದರೆ, ನಾನು ಏನು ಆಗಬೇಕು ಅನ್ನೋದಕ್ಕೆ ಕನಸು ಕಂಡ್ರೆ ಯು ಕ್ಯಾನ್ ರೀಚ್ ಯುವರ್ ಗೋಲ್. ವಿಶ್ ಯು ಗುಡ್ ಲಕ್. ಒಳ್ಳೆಯದಾಗಲಿ. ಧನ್ಯವಾದ. ನಮಸ್ಕಾರ. ಸಾಕಷ್ಟು ಕನಸುಗಳನ್ನ ಇಟ್ಕೊಂಡು ಈ ಸ್ಪರ್ಧಾತ್ಮಕ ಯುಗದಲ್ಲಿ ನನ್ನ ಜೀವನವನ್ನು ನಾನು ಹೇಗೆ ರೂಪಿಸ್ಕೊಳ್ಬೇಕು, ಭಗವಂತ ಕೊಟ್ಟಂತಹ ಅವಕಾಶದಲ್ಲಿ ನಾನು ವಿದ್ಯೆಯನ್ನು, ಸಂಸ್ಕಾರವನ್ನು ಹೇಗೆ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಈ ಒಂದು ವ್ಯವಸ್ಥೆ ದೃಷ್ಟಿಯಿಂದ ಎಷ್ಟು ಜ್ಞಾನವನ್ನು ಪಡ್ಕೊಂಡು ನಾನು ವಿದ್ಯಾವಂತನಾಗ್ತೀನಿ, ಸಂಸ್ಕಾರವಂತನಾಗ್ತೀನಿ,
ಸಾಕಷ್ಟು ಈ ಜನ್ಮವನ್ನು ಸಾರ್ಥಕ ಪಡಿಸ್ಕೊಂಡು ತಂದೆ ತಾಯಿಗಳು ನಮ್ಮ ಮೇಲೆ ಇಟ್ಟಿರುವಂಥ ಭರವಸೆಗಳಿಗೆ ಎಷ್ಟು ಪೂರಕವಾದಂತಹ ವಾತಾವರಣ ನಾನು ಸೃಷ್ಟಿ ಮಾಡ್ಕೋತೀನಿ ಅನ್ನೋದು ನಿಮ್ಮ ಕೈಲಿದೆ, ವಿದ್ಯಾರ್ಥಿಗಳ ಕೈಲಿ. ತಂದೆ ತಾಯಿಗಳು ಮಕ್ಕಳನ್ನ ತಂದು ಕಾಲೇಜಿಗೆ ಸೇರಿಸಿದ್ದಾರೆ. 10ನೇ ತರಗತಿಗಳನ್ನ ಬೇರೆ ಬೇರೆ ಶಾಲೆಗಳಲ್ಲಿ ಓದು ಬಂದಂಥ ಅನೇಕ ವಿದ್ಯಾರ್ಥಿಗಳು BGS ಸಂಸ್ಥೆಗೆ ನೀವೆಲ್ಲ ಬಂದು ಸೇರಿಕೊಂಡಿದ್ದೀರಿ. ಸುಮಾರು 300-400 ಮಕ್ಕಳು ಈ ವರ್ಷ ಬಂದಿದ್ದಾರೆ. ಅವನ ದ್ವಿತೀಯ PUC ನಮ್ಮ ಎಷ್ಟು ಸಂಸ್ಕಾರಯುತವಾಗಿ ನಮ್ಮ ಮಕ್ಕಳನ್ನ ಬರಮಾಡ್ಕೋತಾ ಇದ್ದಾರೆ ಅನ್ನೋದು ಇದು ಮಾದರಿ. ಇವತ್ತು ಈ ನಮ್ಮ ಮಕ್ಕಳಿಗೆ ಒಂದು ಪ್ರಶ್ನೆ ಕೇಳ್ಬೋದು, ನಿಮಗೆ ಮಾರಲ್ಲಿ ಯಾರು ನಿಮಗೆ ಅಂತ ಅಂದರೆ ನೀವು ಹೇಳ್ತೀರಿ ತಂದೆ ತಾಯಿಗಳು ಅಂತ ಹೇಳ್ತೀರಿ. ಆದರೆ ತಂದೆ ತಾಯಿಗಳು ಅಂತ ಹೇಳ್ದಂಥ ಮಾತಿಗೆ ಅದು ನಾವು ನಂಬಲಿಕ್ಕೆ ಆಗೋದಿಲ್ಲ. ತಂದೆ ತಾಯಿಗಳಿಗೆ ಎಷ್ಟು ಗೌರವವನ್ನು ಕೊಡ್ತಾ ಇದ್ದೀವಿ, ನಾವು ಅವ್ರಿಗೆ ಎಷ್ಟು ಸತ್ಯವನ್ನು ಹೇಳ್ತಾ ಇದ್ದೀವಿ, ಅವರು ನಮ್ಮೇಲೆ ಇರುವಂಥ ಭರವಸೆಗಳನ್ನ ಎಷ್ಟು ನಾವು ಅಳವಡಿಸ್ಕೊಂಡಿದ್ದೀವಿ, ಎಷ್ಟು ಜನ ನಮ್ಮ ತಂದೆ ತಾಯಿಗಳನ್ನ ಭಾಳ ಪ್ರೀತಿಯಿಂದ ಗೌರವದಿಂದ ಕಾಣ್ತಾ ಇದ್ದೀವಿ ಅಂಥೇಳಿ ಪ್ರಶ್ನೆಗಳು ನಮಗೆ ನಾವು ಹಾಕ್ಕೊಂಡಂಥ ಸಂದರ್ಭದಲ್ಲಿ ಅಲ್ಲಿ 100ಕ್ಕೆ ಫಲಿತಾಂಶ ಬರಲಿಕ್ಕೆ ಸಾಧ್ಯ ಇಲ್ಲ. ತಂದೆ ತಾಯಿಗಳು ನಿಮ್ಮನ್ನೆಲ್ಲ 10ನೇ ತರಗತಿ ಮುಗಿಸಿ ಬೇರೆ ಬೇರೆ ಶಾಲೆಗಳು ಸೇರಿಸಿ ಇವತ್ತು BGS PU ಕಾಲೇಜಿಗೆ ನಿಮಗೆಲ್ಲ ತಂದು ಸೇರಿಸಿದ್ದಾರೆ. ಅವರು ದೊಡ್ಡ ಕನಸನ್ನು ಇಟ್ಕೊಂಡಿದ್ದಾರೆ, ನನ್ನ ಮಗ ಏನಾಗ್ಬೋದು, ನನ್ನ ಮಗಳು ಏನಾಗ್ಬೋದು. BGS ಸಂಸ್ಥೆಯಲ್ಲಿ ನಾವು ಸೇರಿಸಿದ್ದೀವಿ. ಒಳ್ಳೆ ಕಾಲೇಜು, ಮಠದ ಕಾಲೇಜು, ಸ್ವಾಮಿಗಳು ಬರ್ತಾರೆ, 4 ಮಾತನ್ನು ಹೇಳ್ತಾರೆ, ಮಠಗಳಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಾದರೂ ಒಳ್ಳೇದಾಗಲಿ, ನಮ್ಮ ಮಗನಿಗೆ ಏನು ಓದ್ತಾನೋ ಬಿಡ್ತಾನೋ ಗೊತ್ತಿಲ್ಲ, ಒಳ್ಳೆ ಮಗನಾಗಿದ್ದರೆ ಸಾಕು, ಒಳ್ಳೆ ಮಗಳಾಗಿದ್ದರೆ ಸಾಕು, ನಮಗೆಷ್ಟೋ ನೆಮ್ಮದಿ ಅಂತೇಳಿ ಕೆಲವು ಪೋಷಕರು ಚಿಂತೆ ಮಾಡ್ತಾರೆ. ಇನ್ನೇನು